ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್. ಇವತ್ತಿನ ಲಾಗಲ್ಲಿ ನಾನು ಕೂದಲ ಆರೋಗ್ಯದ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇರ್ತಾರೆ, ಕೂದಲು ತುಂಬ ಉದ್ದ ಇದೆ, ತುಂಬ ಚೆನ್ನಾಗಿದೆ, ಮತ್ತು ವೈಟ್ ಹೇರ್ಸ್ ಕೂಡ ನಿಮಗೆ ಇನ್ನೂ ಬಂದಿಲ್ಲ. ನನಗೆ ಈಗ 45 ವರ್ಷ ಆಗ್ತಾ ಬಂದಿದೆ. ಇನ್ನು ವೈಟ್ ಹೇರ್ಸು ನನಗೆ ಒಂದು 40-50 ವೈಟ್ ಹೇರ್ಸ್ ಇದೆ ಅಷ್ಟೇ. ಇನ್ನು ವೈಟ್ ಹೇರ್ಸು ಆಗಿಲ್ಲ. ಕೂದಲು ಚೆನ್ನಾಗಿದೆ, ಲಾಂಗ್ ಆಗಿದೆ, ಸಿಲ್ಕಿಯಾಗಿದೆ, ಅಂದರೆ ತುಂಬ ಒಂಥರ ಬ್ರೌನ್ ಥರ ಆಗಿಲ್ಲ. ಆ ಥರ ಸುಮಾರು ಜನ ಕಮೆಂಟ್ ಆಗ್ತಾ ಇರ್ತಾರೆ. ಹಾಗಾಗಿ ನನ್ನ ಕೂದಲನ್ನ ನಾನು ಹೇಗೆ ಪೋಷಣೆ ಮಾಡ್ಕೊಂಡಿದ್ದೀನಿ ಅಂತ ಒಂದು ಲಾಗಲ್ಲಿ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ನನಗೂ ಕೂಡ ತುಂಬಾ ಕೂದಲು ಉದುರೋ ಸಮಸ್ಯೆ ಇದೆ. ಆದರೆ ಕೂದಲು ಸ್ವಲ್ಪ ಕರ್ಲಿ ಇರೋದ್ರಿಂದ ದಟ್ಟವಾಗಿ ತಲೆಯಲ್ಲಿ ಕಾಣ್ತಾ ಇರುತ್ತೆ. ಕೂದಲು ಉದುರುತ್ತೆ, ನೋಡಿ ಎಷ್ಟು ಕೂದಲು ಬರುತ್ತೆ. ಆ್ಯಕ್ಚುಲಿ ಚಿಕ್ಕವಳಿದ್ದಾಗಿಂದಲೂ ಕೂದಲು ಮಾತ್ರ ನನಗೆ ತುಂಬಾ ಚೆನ್ನಾಗಿತ್ತು. ಒಂದು PUC ಸ್ಟೇಜಲ್ಲಿ ನನಗೆ ಕೂದಲು ಉದುರಲಿಕ್ಕೆ ಸ್ಟಾರ್ಟ್ ಆಯಿತು. ಆ ನಂತರ ನನಗೆ ಕೂದಲು ನೆಕ್ಸ್ಟ್ ನನಗೆ ಚೆನ್ನಾಗಿ ಕೂದಲು ಬಂದಿದ್ದು ನಾನು ಮೊದಲನೇ ಡೆಲಿವರಿ ಆದಮೇಲೆ ನನಗೆ ಬಾಣಂತನದಲ್ಲಿ ಕೂದಲು ಚೆನ್ನಾಗಿ ಬಂತು. ಅಲ್ಲಿವರೆಗೂ ನನಗೊಂದು 4-5 ಇಯರ್ಸ್ ಕೂದಲು ಚೆನ್ನಾಗಿರಲಿಲ್ಲ, ತುಂಬ ತೆಳ್ಳಗಾಗ್ಬಿಟ್ಟಿತ್ತು. ನೆಕ್ಸ್ಟ್ ಸೆಕೆಂಡ್ ಡೆಲಿವರಿಯಲ್ಲೂ ಕೂಡ ಕೂದಲು ತುಂಬಾ ಉದುರೋಯಿತು. ಅಂದರೆ ಮಕ್ಕಳು ಬೇಗ ಮಲಗಲ್ಲ, ರಾತ್ರಿ ಎಲ್ಲ ನಿದ್ರೆಗಿಡಿಸ್ತಾರೆ. ಆ ಒಂದು ಕಾರಣದಿಂದಲೂ ಕೂದಲು ತುಂಬ ಉದುರಿತು. ಸುಮಾರು ಕಾರಣಗಳಿದ್ದಾವೆ ಕೂದಲು ಉದುರಲಿಕ್ಕೆ, ತುಂಬ ಅಂದರೆ ತುಂಬ ಕಾರಣ ಇದ್ದಾವೆ. ಅಂದರೆ ತಲೆ ಸ್ನಾನ ಆದಮೇಲೆ ಬ್ಲೋ ಡ್ರೈ ಮಾಡೋದು, ಅಂದರೆ ಕೂದಲನ್ನ ಹಾಗೆ ಒಂಥರ ಹೀಟ್ ಮಾಡಿ ಒಣಗಿಸೋದ್ರಿಂದಲೂ ಕೂದಲು ಉದುರುತ್ತೆ. ಹೇರ್ ಸ್ಟ್ರೈಟ್ ಮಾಡಿಸೋದು, ಕೆರಾಟಿನ್ ಮಾಡಿಸೋದು, ಪದೇ ಮಾಡಿಸೋದ್ರಿಂದಲೂ ಕೂದಲು ಹಾಳಾಗುತ್ತೆ. ಶಾಂಪೂ ಚೇಂಜ್ ಮಾಡೋದು, ಅವ್ರು ಹೇಳಿದ್ದು ಹಾಕೋದ್ರಿಂದಲೂ ಕೂದಲು ತುಂಬಾ ಉದುರುತ್ತೆ. ಹಾರ್ಷ್ ಶಾಂಪು, ಅಂದರೆ ತುಂಬ ಹಾರ್ಷ್ ಶಾಂಪು ಹಾಕಬಾರ್ದು, ಮೈಲ್ಡ್ ಶಾಂಪು ಹಾಕಬೇಕು. ತಲೆಗೆ ಎಣ್ಣೆ ಮಸಾಜು ಮಾಡದೇ ಇರೋದು, ಆಗಾಗ್ಗೆ ತಲೆ ಸ್ನಾನ ಮಾಡೋದು, ಮತ್ತು ತುಂಬ ಬಿಸಿ ನೀರಿನ ಸ್ನಾನ, ತಲೆಗೆ ತುಂಬ ಬಿಸಿನೀರನ್ನ ಹಾಕ್ಕೊಳ್ಳೋದು, ಕೂದಲನ್ನ ಬಿಗಿಯಾಗಿ ಎತ್ತಿ ಕಟ್ಟುವುದು, ಅಂದರೆ ಹೇರ್ ಸ್ಟೈಲ್ನ ತುಂಬ ಕೂದಲು ಬಿಗಿಯಾಗಿ ಎತ್ತಿ ಕಟ್ಟೋದು, ಇದರಿಂದಲೂ ಕೂದಲು ಉದುರುತ್ತೆ. ಕೂದಲಿಗೆ ಬಣ್ಣ ಹಚ್ಚುವುದು, ಆರೋಗ್ಯಕರವಾದ ಆಹಾರನ ಸೇವಿಸದೇ ಇರುವುದು, ಅಂದರೆ ಕೂದಲಿಗೆ ಒಂದು ಪೋಷಕಾಂಶಗಳು, ವಿಟಮಿನ್ಸ್ಗಳು ತುಂಬಾ ಬೇಕು, ಪ್ರೋಟೀನ್ ಅದೆಲ್ಲ ಸರಿಯಾಗಿ ನಾವು ಸೇವಿಸದೇ ಇರೋದು. ಆಮೇಲೆ ಅಲ್ಲದೇನೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿರುತ್ತೆ. ಆ ಆರೋಗ್ಯ ಸಮಸ್ಯೆಗಳಿಂದಲೂ ಕೂಡ ಕೂದಲಿರುತ್ತೆ. ಅದಕ್ಕೆಲ್ಲ ನಾವು ಡಾಕ್ಟ್ರ್ ಹತ್ರನೇ ಹೋಗಬೇಕು. ಇವರು ಹೇಳಿದ್ದೆಲ್ಲ ಮಾಡೋದಕ್ಕಿಂತ ಡಾಕ್ಟ್ರ್ ಹತ್ರನೇ ತೋರಿಸ್ಕೋಬೇಕು. ಅವರು ಒಂದು ಸರಿಯಾದ ಮೆಡಿಕೇಟೆಡ್ ಶಾಂಪು ಕೊಡ್ತಾರೆ, ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಡಬೇಕಂದ್ರೆ ಕೊಡ್ತಾರೆ. ತುಂಬ ಹೇರ್ ಫಾಲ್ ತುಂಬಾ ವಿಪರೀತ ಆಗ್ತಿದೆ ಅಂತ ಅಂದಾಗ ಯಾವತ್ತೂ ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಡಾಕ್ಟ್ರನ್ನ ಸಂಪರ್ಕಿಸಿದರೆ ಅವರು ಒಂದು ಸೀರಮ್ ಹೇಳ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ, ಏನು ಮಾಡಬೇಕು ಅಂತ ಹೇಳ್ತಾರೆ. ಈಗ ಪ್ರೌಢಾವಸ್ಥೆಗೆ ಮಕ್ಕಳು ಬರೋ ಟೈಮಲ್ಲಿ ಒಂದು 17-18 ಒಂದು 20 ವರ್ಷ, 17ರಿಂದ ಒಂದು 20 ವರ್ಷ ಸ್ಟೇಜಲ್ಲಿ ತುಂಬಾ ಕೂದಲುದುರುತ್ತೆ. ಅಂದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳಲ್ಲಿ ಪ್ರೌಢಾವಸ್ಥೆ ಟೈಮಲ್ಲಿ. ಆ ಟೈಮಲ್ಲೂ ಕೂಡ ತುಂಬಾ ಕೂದಲುದುರುತ್ತೆ. ಮತ್ತು ಟೈಫಾಯ್ಡು, ಮಲೇರಿಯಾ, ಡೆಂಗ್ಯೂದಂಥ ತುಂಬ ಜ್ವರ, ಅಂದರೆ ಭಾರಿ ಜ್ವರ, ಅವೆಲ್ಲ ಚಳಿ ಜ್ವರ ಬಂದಾಗಲೂ ಕೂಡ, ಅದು ಬಂದು ಹೋದ್ಮೇಲೂ ಕೂಡ ತುಂಬ ತಿಂಗಳುಗಳವರೆಗೆ, ಒಂದು 2-3 ಮಂತ್ಸು 6 ಮಂತ್ಸ್ವರೆಗೂ ಕೂದಲು ಉದುರ್ತಾ ಇರುತ್ತೆ. ಆ ಟೈಮಲ್ಲೆಲ್ಲ ಟೈಫಾಯ್ಡು, ಮಲೇರಿಯಾ, ಡೆಂಗ್ಯೂದಂಥ ಜ್ವರ ಎಲ್ಲ ಬಂದಾಗ, ಕೂದಲು ಉದುರಿದಾಗ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡ್ರೆ ಅವರು ಒಂದು ಒಳ್ಳೆ ಸೀರಮ್ ಇಡ್ತಾರೆ ಮತ್ತು ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಇದರಿಂದ ಕೂದಲು ಚೆನ್ನಾಗಾಗುತ್ತೆ. ಇನ್ನು ನನ್ನ ಕೂದಲಿಗೆ ನಾನು ಏನು ಮೊದಲಿಂದ ಹಚ್ಕೊಳ್ತಾ ಬಂದಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ. ಒಂದು ಒಳ್ಳೆಯದು ಪ್ಯೂರ್ ಕೊಬ್ಬರಿ ಎಣ್ಣೆ, ಒಂದು ಪ್ಯಾರಾಚೂಟ್ ಇರ್ಬೋದು, ಆ ಥರ ಪ್ಯೂರ್ ಕೊಬ್ಬರಿ ಎಣ್ಣೆ ಒಂದು ಅರ್ಧ ಹಾಕ್ಕೊಳ್ತೀನಿ. ಆನಿಯನ್ ಆಯಿಲ್ ಅಂತ ಪ್ಯಾರಾಚೂಟ್ಗೆ ಬರುತ್ತೆ, ಅದನ್ನು ಒಂದು 1/2 ಸ್ಪೂನ್ ಹಾಕ್ಕೊಳ್ತೀನಿ. ಆಮ್ಲ ಹೇರ್ ಆಯಿಲ್ನು ಕೂಡ ಒಂದು 1/2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಆಮ್ಲ ಹೇರ್ ಆಯಿಲೆಲ್ಲ ಇತ್ತೀಚೆಗೆ ನಾನು ಬಳಸ್ತಾ ಇರೋದು. ಜಸ್ಟ್ ಕೊಬ್ಬರಿ ಎಣ್ಣೆ, ಅದರಲ್ಲಿ ಮತ್ತು ಹರಳೆಣ್ಣೆ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಆ ಥರ ಹಾಕ್ತಿದ್ವಿ. ಇತ್ತೀಚೆಗೆ ಸ್ವಲ್ಪ ಆಮ್ಲ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಯಿಸಬೇಕು, ಯಾವುದೇ ಎಣ್ಣೆನೇ ಆಗಲಿ ನಾವು ಬಿಸಿ ಮಾಡದೆ ಹಚ್ಕೋಬಾರ್ದು. ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ತಲೆ ಸ್ನಾನ ಮಾಡೋ ಮೊದಲು ನಾವು ತಲೆಗೆ ಎಣ್ಣೆನ ಹಚ್ಕೋಬೇಕು. 1 ಅವರ್ ನಾವು ಎಣ್ಣೆನ ಚೆನ್ನಾಗಿ ಕೂದಲಿನ ಬುಡಕ್ಕೆ ಹಚ್ಕೊಂಡ್ಬಿಟ್ಟು ಆಮೇಲೆ ನಾವು ತಲೆ ಸ್ನಾನ ಮಾಡಬೇಕು. 1 ಅವರು ಅಥವಾ 2 ಅವರ್ಸ್ ಬಿಟ್ಬಿಟ್ಟು ತಲೆ ಸ್ನಾನ ಮಾಡಬೇಕು. ಕೂದಲಿನ ಬುಡಕ್ಕೆ ನಾವು ಎಣ್ಣೆ ಮಸಾಜ್ ಮಾಡಬೇಕು. ಫಸ್ಟು ನಾನು ಕೂದಲನ್ನು ಬಾಚ್ಕೊಂಡಿದ್ದೀನಿ. ಎಲ್ಲ ತಲೆ ಕೂದಲೆಲ್ಲ ಒಂದು ಸಲ ಬಾಚ್ಕೋಬೇಕು. 2 ಕಡೆ ಭಾಗ ಮಾಡ್ಕೊಂಡ್ಬಿಟ್ಟು ನೀಟಾಗೆ ನಾನು ಬಾಚ್ಕೊಂಡು ಉದುರೋ ಅಂಥ ಕೂದಲನ್ನೆಲ್ಲನೂ ನಾನು ತೆಗ್ದಿದ್ದೀನಿ.
ಇವಾಗ ನಾನು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ, ಬಿಸಿ ಮಾಡ್ಕೊಂಡು ಬಂದಿರೋ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಈ ಥರನೇ ನಾನು ಮೊದಲಿಂದಲೂ ಕೂಡ ಬೈತಲೆಗೆ ಫಸ್ಟು ಫ್ರಂಟಿಂದ ಹಿಡಿದು ಹಿಂದ್ಗಡೆವರೆಗೂ ಕೂದಲಿಗೆ ಎಣ್ಣೆ ಹಚ್ತೀನಿ. ತಲೆ ಬುಡಕ್ಕೆ ಎಣ್ಣೆ ಹಚ್ಚಬೇಕು. ಕೂದಲಿಗೆ ಎಣ್ಣೆ ಹಚ್ಚೋದ್ರಿಂದ ಏನೂ ಉಪಯೋಗ ಇಲ್ಲ. ತಲೆ ಬುಡಕ್ಕೆ ಚೆನ್ನಾಗಿ ನಮಗೆ ಗೊತ್ತಾಗುತ್ತೆ ಎಲ್ಲಿ ಹಚ್ತಾ ಇದ್ದೀವಿ ಅಂತ. ಪ್ರತಿ ಭಾಗಕ್ಕೂ ಕೂಡ ನಾವು ಎಣ್ಣೆ ಹಚ್ಚಬೇಕು. ಬೆರಳಿನ ತುದಿ ಭಾಗದಿಂದ ಎಣ್ಣೆ ಹಚ್ಚಬೇಕು. ಉಗುರಿಂದ ನಾವು ತಲೆ ಬುಡನ ಕೆರೆಯೋದು ಆ ಥರ ಎಲ್ಲ ಮಾಡಬಾರ್ದು. ತಲೆಗೆ ನಾವು ಎಣ್ಣೆನ ಮಸಾಜ್ ಈ ಥರ ಲೈಟಾಗೆ ಹಚ್ಕೊಳ್ಳೋದ್ರಿಂದ ತಲೆಯಲ್ಲಿ ಫಂಗಸ್ ಅಂತ ಆಗುತ್ತೆ, ಫಂಗಲ್ ಇನ್ಫೆಕ್ಷನ್ ಆಗ್ತಿರುತ್ತೆ, ಅದು ಹೋಗುತ್ತೆ. ತಲೆಯಲ್ಲಿ ಒಟ್ಟಾಗೋದು ಅದು ಕಾರಣ ಕೂಡ ಹೋಗುತ್ತೆ. ಈ ಥರ ನಾವು ಎಣ್ಣೆ ಮಸಾಜ್ 1 ಅವರ್ 2 ಅವರ್ ಮಾಡ್ಕೊಂಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ತಲೆಯ ಬುಡ ಆರೋಗ್ಯವಾಗಿ ಇರುತ್ತೆ. ಕೂದಲು ತುಂಬ ನಾನಾ ಕಾರಣದಿಂದ ಉದುರುತ್ತೆ. ನಾನು ಸುಮಾರು ಕಾರಣ ಹೇಳಿದ್ದೀನಿ, ಒಂದು 10-12 ಕಾರಣ ಹೇಳಿದ್ದೀನಿ. ಅವಲ್ದೇ ನಾವು ಜಾಸ್ತಿ ನಿದ್ರೆಗಿಡೋದ್ರಿಂದಲೂ ಕೂದಲು ಉದುರುತ್ತೆ. ಈ ಥರ ಸುಮಾರು ಕಾರಣ ಇದೆ ಕೂದಲು ಉದುರಲಿಕ್ಕೆ. ನಾವು ಎಲ್ಲ ಆರೋಗ್ಯವಂತರಾಗಿದ್ದೀವಿ, ಯಾವುದೇ ಥರ ನಮಗೆ ಜ್ವರ ಬಂದಿಲ್ಲ, ತುಂಬ ಆರೋಗ್ಯಕರವಾಗಿದ್ದೀವಿ. ಅಷ್ಟೆಲ್ಲ ಆರೋಗ್ಯ ಇದ್ದರೂ ಕೂಡ ಕೂದಲು ಉದುರ್ತಾ ಇದೆ ಅಂದರೆ ನಾವು ಎಕ್ಸಸೈಸ್ ಮಾಡ್ತಾ ಇಲ್ಲ ಸರಿಯಾಗಿ, ಪೌಷ್ಟಿಕಾಂಶ ಸರಿಯಾಗಿ ತಗೊಳ್ತಾ ಇಲ್ಲ ಅಂತ ಅರ್ಥ ಅಷ್ಟೇ. ಯಾವುದಾದ್ರೂ ನಮಗೆ ಹುಷಾರಿಲ್ಲದೆ ಅಥವಾ ಯಾವುದಾದ್ರೂ ಜ್ವರ ಬಂದು ಕೂದಲು ಉದುರಿದ್ರೆ ಮಾತ್ರ ಅದು ಸಮಸ್ಯೆ ಅಂತ. ಮಿಕ್ಕಿದ ಯಾವುದೇ ಕಾರಣ ಇಲ್ಲದೇ ನಮಗೆ ಕೂದಲು ಉದುರ್ತಾ ಇದೆ ಅಂದರೆ ನಾವು ಸರಿಯಾಗಿ ಕೂದಲನ್ನ ಪೋಷಣೆ ಮಾಡ್ಕೊಳ್ತಾ ಇಲ್ಲ ಅಂತ ಅರ್ಥ ಅಷ್ಟೇ. ಕೂದಲಿನ ಆರೋಗ್ಯದ ಬಗ್ಗೆ ನಾವು ಚೆನ್ನಾಗಿ ಗಮನ ಕೊಟ್ಟರೆ ನಮ್ಮ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ಕೂದಲಿಗೂ ಸ್ಕಿನ್ನಿಗೂ ಕೂಡ ತುಂಬ ಸಂಬಂಧ ಇದೆ. ನಾವು ಕೂದಲು ಚೆನ್ನಾಗಿರಬೇಕು ಅಂತ ನಾವು ಏನು ಮಾಡ್ತೀವಲ್ಲ ಅದೆಲ್ಲದರಿಂದನೂ ಕೂಡ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ ನಮಗೆ. ಏಕೆಂದರೆ ಅದು ಎರಡಕ್ಕೂ ಕೂಡ ಒಂದೇ ಥರದ ವಿಟಮಿನ್ಸ್ ಇರ್ಬೋದು, ಪೋಷಕಾಂಶಗಳಿರ್ಬೋದು, ಅದೆಲ್ಲದಕ್ಕೂ ಕೂಡ ಸ್ಕಿನ್ನಿಗೆ ಆಗಲಿ ಕೂದಲಿಗೆ ಆಗಲಿ ಎರಡಕ್ಕೂ ಸೇಮ್ ಬೇಕಾಗಿರೋದು ನಮಗೆ. ಹಾಗಾಗಿ ನಾವು ಕೂದಲಿನ ಆರೋಗ್ಯನ ಕಾಪಾಡಿಕೊಂಡ್ರೆ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ, ಓವರಾಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಏಕೆಂದರೆ ಆರೋಗ್ಯಕರವಾದ ಜೀವನ ಶೈಲಿಯಿಂದ ಮಾತ್ರ ನಾವು ಕೂದಲು, ಸ್ಕಿನ್ನು ಇದೆಲ್ಲ ಚೆನ್ನಾಗಿರಲಿಕ್ಕೆ ಸಾಧ್ಯ. ಆರೋಗ್ಯನೂ ಚೆನ್ನಾಗಿರ್ಬೇಕಂದ್ರೆ ಆರೋಗ್ಯಕರವಾದ ಜೀವನ ಶೈಲಿನ ನಾವು ರೂಢಿಸ್ಕೊಳ್ಬೇಕಾಗುತ್ತೆ. ರಾತ್ರಿ ತುಂಬ ನಿದ್ರೆಗೆಡಬಾರ್ದು. ಈಗ ಹೋದ ವಯಸ್ಸಲ್ಲೂ ಕೂಡ ತುಂಬ ಕೂದಲುದುರುತ್ತೆ. ವಾರಕ್ಕೆ 2 ಬಾರಿ ನಾವು ತಲೆ ಸ್ನಾನ ಮಾಡಬೇಕು, ಅದಕ್ಕಿಂತ ಹೆಚ್ಚು ಬಾರಿ ತಲೆ ಸ್ನಾನ ಮಾಡಬಾರ್ದು. ತುಂಬ ಸಲ ತಲೆ ತೊಳೆಯೋದ್ರಿಂದಲೂ ಕೂಡ ಕೂದಲುದುರುತ್ತೆ. ಈಗ ನಾವು ಕೂದಲಿನ ಬುಡಕ್ಕೆ ನಾವು ಎಣ್ಣೆನ ಯಾವ ಥರ ಹಚ್ಚಿದ್ದೀನಿ, ಯಾವ ಥರ ನಾನು ಮಸಾಜ್ ಮಾಡಿದೆ ಮತ್ತು ಯಾವ್ಯಾವ ಎಣ್ಣೆ ಹಚ್ಚಿದೆ ಅಂತ ತೋರಿಸಿದ್ದೀನಿ. ತಲೆಗೆ ನಾವು ಎಣ್ಣೆ ಹಚ್ಚೋದ್ರಿಂದ ಅಷ್ಟೇ ಕೂದಲು ಬೆಳೆಯೋದಿಲ್ಲ, ನಾವು ಒಳ್ಳೆಯ ಆಹಾರವನ್ನು ಕೂಡ ಸೇವಿಸಬೇಕಾಗುತ್ತೆ. ಈ ಥರ ಎಣ್ಣೆ ಮಸಾಜ್ ಮಾಡೋದ್ರಿಂದ ಕೂದಲಿನ ಬುಡ ಆರೋಗ್ಯವಾಗಿರುತ್ತೆ. ಆದರೆ ನಮಗೆ ಕೂದಲು ಚೆನ್ನಾಗಿ ಸೊಂಪಾಗಿ ಬೆಳಿಬೇಕು ಅಂದರೆ ಕೆಲವೊಂದು ಕಾಳುಗಳನ್ನು ನಾವು ಪ್ರತಿದಿನ ಸೇವಿಸಬೇಕಾಗುತ್ತೆ. ಅಂದರೆ ಒಳಗಿಂದ ಬರಬೇಕು, ನಮಗೆ ಪೋಷಕಾಂಶಗಳು ಒಳಗಿಂದ ಸಿಗಬೇಕು ಕೂದಲಿಗೆ. ಸ್ವಲ್ಪ ಶೇಂಗಾ ಕಾಳು ಪ್ರತಿದಿನ, ಇದು ಮನೆಯಲ್ಲೇ ಇರುವಂಥದ್ದು. ಶೇಂಗಾ ಕಾಳನ್ನ 4 ಜನಕ್ಕಾಗುವಷ್ಟು ನೆನೆ ಹಾಕಿದ್ದೀನಿ. ಮತ್ತು ಹೆಸರು ಕಾಳು 1/4 ಲೋಟ ಹೆಸರು ಕಾಳು, ಇದು 4 ಜನಕ್ಕಾಗುತ್ತೆ. ನೆಂದ ಮೇಲೆ ನಾನು 4 ಜನಕ್ಕೆ ಆಗುವಷ್ಟು ಕಾಳುಗಳನ್ನ ನೆನೆ ಹಾಕ್ತಾಯಿದ್ದೀನಿ. ಬಾದಾಮಿ ಎಲ್ಲರಿಗೂ 2 ಬರುವ ರೀತಿ ನೆನೆ ಹಾಕ್ತಾಯಿದ್ದೀನಿ. ಈ ಬಾದಾಮಿಯಲ್ಲಿ ಇರುವಂಥ ಗುಣನೇ ಶೇಂಗಾದಲ್ಲಿದೆ. ಹಾಗಾಗಿ ನೀವು ಬಾದಾಮಿ 2 ತಿಂದ್ರೇ ಸಾಕು. ಇಷ್ಟೆಲ್ಲ ಹಾಕಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಮೆಂತ್ಯ ಕಾಳು ಹಾಕಬೇಕು. ಸ್ವಲ್ಪ ದ್ರಾಕ್ಷಿ ಎಣ್ಣೆ ಹಾಕ್ತಾಯಿದ್ದೀನಿ, ಒಣ ದ್ರಾಕ್ಷಿನ ಸ್ವಲ್ಪ ತೊಳೆದ್ಬಿಟ್ಟು ನೆನೆ ಹಾಕಬೇಕು. ಯಾಕಂದರೆ ತುಂಬ ಧೂಳದು, ಡ್ರೈ ಆಗುವಾಗ ತುಂಬ ಧೂಳಾಗಿರುತ್ತೆ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು 1-2 ಟೈಮ್ ತೊಳೆದ್ಬಿಟ್ಟು ನೆನೆ ಹಾಕ್ತಾಯಿದ್ದೀನಿ. ಇದು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಒಣ ದ್ರಾಕ್ಷಿ. ಖರ್ಜೂರ ಕೂಡ ಡಾಕ್ಟ್ರು ರೆಕಮೆಂಡ್ ಮಾಡ್ತಾರೆ. ಕೂದಲು ಉದುರು ಸಮಸ್ಯೆಗೆ ಡಾಕ್ಟ್ರು ರೆಕಮೆಂಡ್ ಮಾಡ್ತಾರೆ ಖರ್ಜೂರ ಡೈಲಿ ತಿನ್ನಬೇಕು ಅಂತ. ಖರ್ಜೂರ, ಬಾದಾಮಿ, ಆಮೇಲೆ ಚಿಯಾ ಸೀಡ್ಸ್ನ ರಾತ್ರಿ ನೆನೆ ಹಾಕಿ ಸ್ವಲ್ಪ ಕುಡಿಯೋದು. ಚಿಯಾ ಸೀಡ್ಸು ಕೆಲವೊಬ್ರು ಶೀತ ಇರೋರಿಗೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಸ್ವಲ್ಪ ಕುಡಿಬೇಕಾಗುತ್ತೆ. ನಾವು ಪ್ರತಿ ದಿವಸನೂ ಎಲ್ಲನೂ ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಒಂದೊಂದು ರೀತಿ ಮಾಡ್ಬೋದು. ಇದು ನಾವೇನು ಶೇಂಗಾ ಕಾಳು, ಹೆಸ್ರು ಕಾಳು, ಮೆಂತ್ಯ ಕಾಳು ಇದೆಲ್ಲನೂ ನಾವು ಪ್ರತಿದಿನ ಮಾಡ್ಬೋದು. ಈ ಥರ ಖರ್ಜೂರ ಮತ್ತು ಒಣ ದ್ರಾಕ್ಷಿನ ನೆನೆ ಹಾಕ್ತಾಯಿದ್ದೀನಿ. ಇದು ಓವರ್ ನೈಟು
ನೆನೆ ಬಿಟ್ಬಿಟ್ಟು ತಿರುಗಿ ದಿನ ಖರ್ಜೂರ ದ್ರಾಕ್ಷಿ ನೆಂದಿರೋದನ್ನ ಕಿವುಚಿಬಿಟ್ಟು ಆ ನೀರಿನ ಜೊತೆನೇ ಅದೇನು ನೆಂದಿರೋ ನೀರಿರುತ್ತಲ್ಲ ಆ ನೀರಿನ ಜೊತೆನೇ ಕುಡಿಬೇಕು. ಮೆಂತೆಕಾಳು ಹಾಕೋದು ನಾನು ಮರ್ತಿದ್ದೆ. ಸೊ ಇವಾಗ ನಾನು ಮೆಂತೆಕಾಳು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಮೆಂತೆಕಾಳು ಹಾಕ್ತಾಯಿದ್ದೀನಿ ಅಷ್ಟೇ. ತುಂಬ ಕಹಿ ಇರುತ್ತೆ ಅಲ್ವಾ, ಸ್ವಲ್ಪ ಕಹಿ ಇದ್ರೂ ಪರವಾಗಿಲ್ಲ ಅಂತನೋರು ಒಬ್ಬರು ನಾನು ಹಾಕೋಷ್ಟನ್ನು ಒಬ್ಬರೇ ತಿನ್ಬೋದು ಅದನ್ನು ಕಾಳನ್ನ. ಪ್ರತಿದಿನ ಎಗ್ಗನ್ನ ಎಲ್ಲರೂ ಒಂದೊಂದು ಎಗ್ಗನ್ನ ಕಂಪಲ್ಸರಿ ತಿನ್ನಲೇಬೇಕು, ಕೂದಲು ಚೆನ್ನಾಗಿರ್ಬೇಕಪ್ಪ ಅನ್ನೋದಾದರೆ. ಮತ್ತು ಇದು ಪಪ್ಪಾಯ ಹಣ್ಣಿದೆ ಅಲ್ಲ, ಇದು ತುಂಬ ಒಳ್ಳೆಯದು, ವರ್ಷ ಪೂರ್ತಿ ಸಿಗುತ್ತೆ ಈ ಹಣ್ಣು. ಕೆಲವೊಂದೊಂದು ಹಣ್ಣುಗಳು ತುಂಬ ಕಾಸ್ಟ್ಲಿ ಇರುತ್ತೆ, ಆದರೆ ಪಪ್ಪಾಯ ನಮಗೆ ನಮ್ಮ ಒಂದು ರೇಟಿಗೆ ಸಿಗೋ ಅಂಥ ಹಣ್ಣು. ಆಮೇಲೆ ವರ್ಷ ಪೂರ್ತಿ ಸಿಗುತ್ತೆ. ಇದು ಸ್ಕಿನ್ನು ಮತ್ತು ಕೂದಲಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದನ್ನು ಬಸ್ರಿ ಹೆಣ್ಮಕ್ಳು ತಿನ್ನಬಾರ್ದು ಅಷ್ಟೇ, ಬೇರೆಯವರೆಲ್ಲರೂ ಕೂಡ ತಿನ್ಬೋದು ಪಪ್ಪಾಯನ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಪ್ರತಿನಿತ್ಯ ಸಿಗೋ ಅಂಥ ಹಣ್ಣು. ಇದು ನಾನು ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರೋದ್ರಿಂದ, ಕೂದಲು ಸಾಫ್ಟ್ ಮಾಡಿಸ್ಕೊಂಡಿರೋದ್ರಿಂದ ಫ್ಲೋರಾ ಆ್ಯಕ್ಟಿವ್ ಇದು ಶಾಂಪುದು ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕು ನೀಟಾಗಿ ಕೊಡ್ತೀನಿ. ಫ್ಲೋರಾ ಆ್ಯಕ್ಟಿವ್ 3 in 1 ಅಂತ ಈ ಶಾಂಪೂನ ನನಗೆ ಕೆರಾಟಿನ್ ಮಾಡಿಸಿರೋದ್ರಿಂದ ರೆಕಮೆಂಡ್ ಮಾಡಿರೋದ್ರಿಂದ ಇದೇ ಶಾಂಪೂನೇ 2 yearsಯಿಂದ ಯೂಸ್ ಮಾಡ್ತಾ ಇರೋದು. ಅದು ಬಿಟ್ಟರೆ ನಾನು ಒಟ್ಟು ಮೈಲ್ಡ್ ಶಾಂಪೂನೇ ಯೂಸ್ ಮಾಡೋದು. ಇದು ಕೂಡ ಮೈಲ್ಡ್ ಶಾಂಪು. ತಲೆ ಸ್ನಾನ ಮಾಡೋ ದಿನ ನಾನು ಕೂಮನ್ನ ನೀಟಾಗಿ ತೊಳಿತೀನಿ. ಯಾಕಂದರೆ ಫಂಗಲ್ ಇನ್ಫೆಕ್ಷನ್ ಇರ್ಬೋದು, ಇಚ್ಚಿಂಗ್ ಇರ್ಬೋದು, ಇದೆಲ್ಲನೂ ಕೂಡ ತಲೆ ಸ್ನಾನ ಮಾಡಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ನಾವು ತೊಳೆದೇ ಇರೋ ಕೂಂಬಲ್ಲಿ ಬಾಚ್ಕೊಳ್ಳೋದ್ರಿಂದ ಮತ್ತೆ ಇನ್ಫೆಕ್ಷನ್ ಆಗುತ್ತೆ ಅಂತೇಳ್ಬಿಟ್ಟು ಪ್ರತಿ ವಾರನೂ ನಾನು ಏನು ತಲೆ ಸ್ನಾನ ಮಾಡ್ತೀನೋ ತಲೆ ಸ್ನಾನ ಮಾಡೋದಕ್ಕಿಂತ ಮೊದಲು ಕೂಮನ್ನ ನೀಟಾಗಿ ತೊಳಿತೀನಿ. ಈಗ ತಲೆ ಸ್ನಾನ ಆಗಿದೆ ನೋಡಿ. ನಾನು ತಲೆ ಸ್ನಾನ ಆದಮೇಲೆ ಇದೇ ಥರ ಕಟ್ಕೊಳ್ಳೋದು. ಅಂದರೆ ಕೂದಲೆಲ್ಲ ಮುಂದಕ್ಕೆ ಮಾಡ್ಕೊಂಬಿಟ್ಟು ತಲೆ ತೊಳ್ಕೊಳ್ಳಲ್ಲ ನಾನು. ಹೇಗೆ 2 ಭಾಗ ಮಾಡಿಕೊಂಡು ಹೇಗೆ ನಾನು ಕೂದಲು ಬಾಚ್ಕೊಂಡೋ ಅದೇ ಥರನೇ 2 ಸೈಡು, ರೈಟ್ ಸೈಡ್ ಒಂದು ಸಲ, ಲೆಫ್ಟ್ ಸೈಡ್ ಒಂದು ಸಲ ನಾನು ತಲೆ ಸ್ನಾನ ಮಾಡೋದು. ಆ ಥರ ನಾನು ಕೂದಲನ್ನು ತೊಳ್ಕೊಳ್ಳೋದು. ಫುಲ್ಲು ಕೂದಲು ಮುಂದಕ್ಕೆ ಹಾಕಿ ತೊಳೆದ್ಬಿಟ್ಟು ಮತ್ತೆ ಹಿಂದಕ್ಕೆ ಹಾಕಿ ಕಟ್ಟೋದು, ಈ ಥರ ಮಾಡಬಾರ್ದು. ಕೂದಲು ಉದುರುವ ಸಮಸ್ಯೆ ಇತ್ತು ಅಂದರೆ ನಾವು ಕೂದಲನ್ನು ಪದೇ ಆಚೆಗೆ ಈಚೆಗೆ ಮುಂದಕ್ಕೆ ಹಾಕೋದು ಹಿಂದಕ್ಕೆ ಹಾಕೋದು ಮಾಡಬಾರ್ದು. ಕೂದಲಿನ ಬುಡ ತುಂಬಾ ವೀಕ್ ಆಗಿಬಿಟ್ಟು ಉದುರುತ್ತೆ. ಈ ಥರ ನಿಧಾನವಾಗಿ ಕೂದಲನ್ನ ಒರೆಸ್ಬೇಕು. ತುಂಬ ನಿಧಾನವಾಗಿ ಒರೆಸ್ಬೇಕು. ಕೂದಲನ್ನ ಪಟ್ ಅಂತ ಕೊಡುಕೊಳ್ಳೋದು, ಬ್ಲೋ ಡ್ರೈ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ಬೋದು. ಆಮೇಲೆ ಕೂದಲನ್ನ ಮುಂದಕ್ಕೆ ಹಾಕ್ಕೊಂಬಿಟ್ಟು ಫುಲ್ ಕಟ್ಕೊಂಡ್ಬಿಡೋದು ಬಿಗಿಯಾಗಿ, ಆ ಥರ ಎಲ್ಲ ಮಾಡಬಾರ್ದು. ನಾವು ತುಂಬಾ ಸೂಕ್ಷ್ಮವಾಗಿ ಕೂದಲಿನ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಇದು ಮಾಡಬೇಕು. ಈ ಥರ ಕೂದಲನ್ನ ಒಂದು 10 ನಿಮಿಷ ತಲೆ ಸ್ನಾನ ಆದಮೇಲೆ ಸ್ವಲ್ಪ ಒರೆಸ್ಕೊಂಬಿಟ್ಟು ಒಂದು 10-15 ನಿಮಿಷ ಈ ಥರ ನಾವು ಬಟ್ಟೆನ ಕಟ್ಕೊಂಡ್ಬಿಟ್ರೆ ನೀಟಾಗಿ ತಲೆ ಎಲ್ಲ ಒಣಗುತ್ತೆ, ಅದು ಎಲ್ಲ ಡ್ರೈ ಆಗುತ್ತೆ, ಕೂದಲೆಲ್ಲ ನೀಟಾಗಿ ಹಸಿ ಅಂಶ ಎಲ್ಲ ಹೋಗ್ಬಿಡುತ್ತೆ. ತಲೆ ಸ್ನಾನ ಆದಾಗ ಒಂಥರ ಸ್ಕಿನ್ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತಲ್ವ, ಹಾಗಾಗಿ ನಾನು ಓನ್ಲಿ ಲುಮಿನಸ್ ಲೈಟ್ ಪರ್ಫೆಕ್ಟಿಂಗ್ ಕ್ರೀಮ್ ಅಂತೇಳಿ 15 SPF ಇದೆ, ಅದು ಅಂದರೆ ಸನ್ಸ್ಕ್ರೀನ್ 15 ಇದೆ, ಅದನ್ನು ಕ್ರೀಮ್ನ ಹಚ್ಕೊಳ್ತೀನಿ. ಸ್ನಾನ ಆದ ತಕ್ಷಣವೇ ಒಂದು ಕ್ರೀಮ್ ನಿಮಗೆ ಯಾವುದು ಸೂಟ್ ಆಗಿರೋ ಅಂಥ ಕ್ರೀಮ್ನ ಒಂದು ಸನ್ಸ್ಕ್ರೀನ್ ಲೋಷನ್ನ ಹಚ್ಕೋಬೇಕು. ಅದರಿಂದ ನಮಗೆ ಮಾಯಿಶ್ಚರ್ ಮುಖದಲ್ಲಿ ಹಾಗೆ ಉಳಿಯುತ್ತೆ. ಸ್ನಾನ ಆದಾಗ ಅಂದರೆ ಸೋಪೆಲ್ಲ ತುಂಬ ಯೂಸ್ ಮಾಡಿದರೆ ಸ್ಕಿನ್ ತುಂಬ ಡ್ರೈ ಆಗುತ್ತೆ. ನಾನು ಸ್ಕಿನ್ನಿಗೆ ಸೋಪ್ ಯೂಸ್ ಮಾಡಲ್ಲ, ಆದರೂ ಹಾಟ್ ವಾಟ್ರಲ್ಲಿ ಸ್ನಾನ ಮಾಡೋದ್ರಿಂದ ಸ್ವಲ್ಪ ಡ್ರೈ ಅನಿಸುತ್ತಲ್ವ, ಹಾಗಾಗಿ ಮುಖಕ್ಕೆ ಒಂದು ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಳ್ತೀನಿ. ಈಗ ನೋಡಿ ಕೂದಲು ಸ್ವಲ್ಪ ಒಣಗಿದೆ. ಇವಾಗ ಒಂದು 15 ನಿಮಿಷ ನಾವು ಈ ಥರ ಸ್ವಲ್ಪ ಒರೆಸ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಕಟ್ಕೊಂಡ್ಬಿಟ್ರೆ, ಒಂದು 15 ನಿಮಿಷ ಕಟ್ಕೊಂಡ್ಬಿಟ್ರೆ ಕೂದಲೆಲ್ಲ ಹಸಿ ಅಂಶ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಮತ್ತು ಕೂದಲಿನ ಆರೋಗ್ಯಕ್ಕಾಗಿ ನಾವು ಪ್ರತಿನಿತ್ಯ 3 ಲೀಟ್ರ್ ನೀರನ್ನ ಕುಡಿಬೇಕು. ಆಮೇಲೆ ಹಾಟ್ ವಾಟ್ರ್ ಕೂಡ ಕುಡಿಯೋದ್ರಿಂದಲೂ ತುಂಬ ಒಳ್ಳೆಯದು, ನಮಗೆ ಪ್ರತಿಫಲ ಸಿಗುತ್ತೆ, ಬೆನಿಫಿಟ್ಸ್ ಆಗುತ್ತೆ. ಹಾಟ್ ವಾಟ್ರ್ ಅಂದರೆ ತುಂಬ ಬಿಸಿ ಇರೋದಲ್ಲ, ಒಂದು ವಾರ್ಮ್ ವಾಟ್ರನ್ನ ಒಂದು 3 ಗ್ಲಾಸು, ಒಂದು ಮಾರ್ನಿಂಗ್ 1 ಗ್ಲಾಸು, ರಾತ್ರಿ ಮಲಗುವಾಗ 1 ಗ್ಲಾಸು, ಮತ್ತು ಮಧ್ಯಾಹ್ನ ಒಂದೊಂದು ಟೈಮು ನಾವು ಕೂಡ ಒಂದೊಂದು ಸ್ವಲ್ಪ ಬಿಸಿನೀರನ್ನ ಅಂದರೆ ವಾರ್ಮ್ ವಾಟ್ರನ್ನ ಒಂದು 45-50 ಡಿಗ್ರಿ ವಾರ್ಮ್ ವಾಟ್ರನ್ನ ನಾವು 1 ಗ್ಲಾಸ್ ಅವಾಗವಾಗ ಕುಡಿತಾ ಇದ್ದರೆ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ, ಕೂದಲಿನ ನರಗಳಿಗೂ ಕೂಡ ತುಂಬ ಚೆನ್ನಾಗಿ ರಕ್ತ ಪರಿಚಲನೆ ಆಗಿ ಚೆನ್ನಾಗಾಗುತ್ತೆ. ಹಾಗೆ ಕೆಲವೊಂದು ಎಕ್ಸಸೈಸ್ ಮಾಡಬೇಕು, ಪ್ರತಿದಿನ ಒಂದು ಅರ್ಧ ಗಂಟೆನಾದರೂ ನಾವು ವಾಕ್ ಮಾಡಬೇಕು. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.